77ನೇ ಗಣರಾಜ್ಯೋತ್ಸವದ ಅಂಗವಾಗಿ ಬೀದಿ ವ್ಯಾಪಾರಿಗಳ ಸಂಘ ಮತ್ತು ಸಹಕಾರಿ ಬ್ಯಾಂಕ್ನಲ್ಲಿ ಧ್ವಜಾರೋಹಣ ಕಾರ್ಯಕ್ರಮವನ್ನು ಅತಿ ವಿಜೃಂಭಣೆಯಿಂದ ಆಚರಿಸಲಾಯಿತು. ಈ ಕಾರ್ಯಕ್ರಮದ ಧ್ವಜಾರೋಹಣ ಕಾರ್ಯವನ್ನು ಕರ್ನಾಟಕ ರಾಜ್ಯ ಪತ್ರಕರ್ತರ ಸಂಘದ ಕರ್ನಾಟಕ ಉಪಾಧ್ಯಕ್ಷರಾದ ಭವಾನಿ ಸಿಂಗ್ ಠಾಕೂರ್ ಅವರು ನೆರವೇರಿಸಿದರು. ಮತ್ತು ಸಂಘದ ಅಧ್ಯಕ್ಷರಾದ ಜಗನ್ನಾಥ್ ಸೂರ್ಯವಂಶಿ ಹಾಗೂ ಅರಣ್ಯ ಅಧಿಕಾರಿಗಳಾದ ನಿವೃತ್ತ ವೀರಣ್ಣ ಪಟ್ಟಿದಾರ್, ಆರ್ಎಫ್ಒ ಚಂದ್ರಹಾಸ್, ಬಾಬು, ಫರೀದ್, ವೆಂಕಟೇಶ್ ಕಾಂಬಳೆ, ಮಹೇಶ್, ಲಕ್ಷ್ಮೀ, ಕೃಷ್ಣವೇಣಿ, ಸೂರ್ಯವಂಶಿ, ಬಿಲ್ಕಿಸ್, ರೇಷ್ಮಾ, ಮಾರುತಿ, ರಾಘವೇಂದ್ರ ಮುಂತಾದರು ಉಪಸ್ಥಿತರಿದ್ದರು. ಸಮಸ್ತ ನಾಡಿನ ಜನತೆಗೆ 77ನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಇಂದು ನಮ್ಮ ಬೀದಿ ವ್ಯಾಪಾರಿಗಳ ಸಹಕಾರಿ ಸಂಘ ಹಾಗೂ ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ಬಹಳ ವಿಜೃಂಭಣೆಯಿಂದ ಇನ್ನು ಗಣರಾಜ್ಯೋತ್ಸವ ಧ್ವಜಾರೋಹಣ ಮಾಡಿ ಆಚರಿಸ್ತಾ ಇದ್ದೇವೆ. ಗಣರಾಜ್ಯೋತ್ಸವ 77 ವರ್ಷ ನಂತರ 1950ರಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬರೆದಂತಹ ಸಂವಿಧಾನದಂದು 26ರಂದು ಪ್ರಾರಂಭ ಮಾಡಿದೆವು. ಸೊ ಇದು ನಮ್ಮ ಸಂವಿಧಾನ ಇಡೀ ವಿಶ್ವದಲ್ಲೇ ಅತಿ ದೊಡ್ಡದಾದಂಥದ್ದು. 170 ದೇಶಗಳ ಸಂವಿಧಾನ ತಿದ್ದಿ ಕಲಿತು ನೋಡಿ ಎಲ್ಲ ಕಡೆ ಎಲ್ಲೂ ಏನು ಆಗದಾರ್ದಂಗೆ ನಮ್ಮ ಸಂವಿಧಾನ ಮಾಡದಂಥ ಡಾಕ್ಟರ್ ಬಾಬಾ ಸಾಹೇಬ್ ಅವರಿಗೆ ಬಹಳ ನೆನೆಸ್ಬೇಕು. ನಮ್ಮ ದೇಶ ಬಲಿದಾನಕ್ಕಾಗಿ ಮಹಾತ್ಮ ಗಾಂಧಿ, ನೆಹರು, ಸರ್ದಾರ್ ವಲ್ಲಭಾಯ್ ಪಟೇಲ್ ಎಲ್ಲರ ತ್ಯಾಗ ಬಲಿದಾನದಿಂದ ನಾವು ಸ್ವತಂತ್ರ ಪಡೆದು ಇಂದು ಗಣರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದೀವಿ. ಗಣರಾಜ್ಯೋತ್ಸವ ಅಂದರೆ ಎಲ್ರಿಗೂ ಸಮಾನತೆ. ಯಾಕಂದರೆ 240 ಕೋಟಿ ಜನಸಂಖ್ಯೆ ಇರುವಂಥ ಈ ಭಾರತ ದೇಶ, ಸುಮಾರು ರಾಜ್ಯಗಳು, ಸುಮಾರು ಭಾಷೆ, ವಿಚಿತ್ರ ಜಾತಿ, ಕುಲ, ಬಾಂಧವ್ಯ ಇಂದೆಲ್ಲ ಎಲ್ಲವೂ ಸಮಾನಾಗಿ ನೋಡಿದಂಥ ಈ ಸಂವಿಧಾನ ವಿಶ್ವದಲ್ಲೇ ಅತಿ ಹೆಚ್ಚು ಪಡೆದಂಥ ಈ ನಮ್ಮ ಸಂವಿಧಾನ. ಈ ಸಂವಿಧಾನದಿಂದ ನಾವೆಲ್ಲರಿಗೂ ನೆನೆಸ್ಬೇಕು. ಆಮೇಲೆ ಎಲ್ಲ ಭಾಷೆ, ಯಾಕಂದ್ರೆ ನೋಡ್ತೀವಲ್ಲ ನಾವು, ಯಾಕಂದ್ರೆ ನಮ್ಗೆ ಒಂದೊಂದು 100 ಕಿಲೋಮೀಟರ್ಗೆ ಒಂದೊಂದು ಭಾಷೆ, ಜಾತಿ ಚೇಂಜ್ ಆಗ್ತದೆ. ಅವೆಲ್ಲರಿಗೂ ಶಾಂತಿ ಸಮಾಧಾನ ಮಾಡಿ ನಮ್ಮ ಭಾರತ ದೇಶ ಇನ್ನೂ ಎತ್ತರಕ್ಕೆ ಹೋಗ್ಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸಿ, ಇಂದು ಕರ್ನಾಟಕ ರಾಜ್ಯ ಬೀದಿ ವ್ಯಾಪಾರಿಗಳ ಸಂಘದ ಕಾರ್ಯಾಲಯದಲ್ಲಿ ಮತ್ತು ಹಾಗೂ ಸೌಹಾರ್ದ ಬೀದಿ ವ್ಯಾಪಾರಿಗಳ ಸಂಘದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಮ್ಮ ಆತ್ಮೀಯಾದಂಥ ಸೋದರರಾದಂಥ ಭವಾನಿ ಸಿಂಗ್ ಠಾಕೂರ್ ಅವರ ರಾಜ್ಯ ಪತ್ರಕರ್ತರ ಸಂಘ ಉಪಾಧ್ಯಕ್ಷರು SS ಚಾನೆಲ್ ಸುದ್ದಿ ಸಮಯ ಅವರ ಹಸ್ತದಿಂದ ಇವತ್ತು ಅಮೃತ ಹಸ್ತದಿಂದ ಇವತ್ತು ಏನದ ನಾವು 77ನೇದು ಗಣರಾಜ್ಯೋತ್ಸವದ ಫ್ಲಾಗ್ಹಾಸ್ಟನ್ನು ಅವ್ರು ಮಾಡಿದಕ್ಕೆ ನಮ್ಮ ಆತ್ಮೀಯ ಸೋದರರಿಗೆ ನಾನು ತುಂಬ ಧನ್ಯವಾದಗಳನ್ನು ವಹಿಸ್ತೀನಿ. ಈ ಕಾರ್ಯಕ್ರಮಕ್ಕೆ ಬಂದು ಸಭೆ ಕೊಟ್ಟಂಥ ಇಂದಿನ ದಿವಸ ನಮ್ಮ ಆರ್ಯಪ್ಪ ಆದಂಥ ವೀರಣ್ಣ ಪಟ್ಟೇದಾರ್ ಸಾಹೇಬರಿಗೂ ಕೂಡ, ಮತ್ತು ನನ್ನ ಆತ್ಮೀಯ ಸೋದರರಂಥ ಇನ್ನೊಬ್ಬರು ಚಂದ್ರಹಾಸ್ ಜಿತ್ರಿ ಅವರಿಗೂ, ಮತ್ತು ನಮ್ಮ ಬಾಬು ಪರೀಟ, ನಮ್ಮ ವೆಂಕಟೇಶ್ ಕಾಂಬಳೆ, ಮತ್ತು ನಮ್ಮ ಸಿಬ್ಬಂದಿ ಆದಂಥ ನಮ್ಮ ಲಕ್ಷ್ಮೀ ಅವರು, ಬಾಬ್ಜಿಯವರು, ಮತ್ತು ಶ್ರೀದೇವಿ ಮೇಡಮ್ ಅವರು, ಮತ್ತು ನಮ್ಮ ಎಲ್ಲ ಇಲ್ಲಿ ನೆರೆದಂಥ ಸಿಬ್ಬಂದಿಗಳಿಗೂ ಗಣರಾಜ್ಯೋತ್ಸವದ ಇವತ್ತು 77ನೇದು ಕರ್ನಾಟಕ ರಾಜ್ಯ ಜನತೆಗೂ ಮತ್ತು ನಾಡಿನ ಜನತೆ ಮತ್ತು ಎಲ್ಲಿ ಬಂದಂಥ ಸಿಬ್ಬಂದಿಗಳಿಗೂ ಇನ್ನೊಮ್ಮೆ ಹಾರ್ದಿಕ ಶುಭಾಶಯಗಳನ್ನು ಬಯಸ್ತೇನೆ. ಮತ್ತು ಬಾಬಾ ಸಾಹೇಬರನ್ನು ಬರೆದಂಥ ಸಂವಿಧಾನ ಎನ್ನುವುದು ಬಹಳಷ್ಟು ನಮ್ಮ ಇಡೀ ಜಗತ್ತಿನಲ್ಲೇ ಬಹಳ ಪ್ರಸಿದ್ಧ ಆದಂಥ, ಈಗ ನಮ್ಮ ಭವಾನಿ ಸಿಂಗ್ ಠಾಕೂರ್ ಅವರು ಈಗ ಹೇಳಿದರು, ಸ್ಪೀಚ್ನಲ್ಲಿ ಭಾಳ ಒಳ್ಳೆಯ ರೀತಿಯಾಗಿ ಸುಧಾರಣೆ ಮಾಡಿ ಹೇಳಿದರು. ಅದೇ ಪ್ರಕಾರ ಏನದ ನಾವು ನಮ್ಮ ಭಾರತ ದೇಶದಾಗ ಮಹಾನ್ ನಾಯಕರನ್ನು ಹಾಕಿಕೊಟ್ಟ ಹೆಜ್ಜೆ ಅಂತೆ ಈಗ ನಾವು ಇದ್ದಂಥ ಎಲ್ಲ ಈಗ ಬೆಳಗಿಯವರು ಮಹಾನ್ ವ್ಯಕ್ತಿಗಳು ಅವ್ರ ಹೆಜ್ಜೆಲಿಂದ ಮುಂದುವರಿಸ್ಕೊಂಡು ಈಗ ಪ್ರತಿ ವರ್ಷದಂತೆ ಈಗ 26 ಜನವರಿ ಅನ್ನೋದ ಮಾಡ್ತೀವಿ ಗಣರಾಜ್ಯೋತ್ಸವ. ಎಲ್ಲರೂ ಕೂಡಿ ಒಗ್ಗೂಟಾಗಿ ಪ್ರತಿ ವರ್ಷ ಒಂದು ವಿಜೃಂಭಣೆಯಿಂದ ನಾವು ಆಚರಣೆ ಮಾಡಬೇಕು. ಒಂದು ದೊಡ್ಡ ನಾಡ ಹಬ್ಬ ಇದ್ದಂಗೆ ಇದು ನಮ್ಮ ದೇಶದಲ್ಲಿ. ಇದು 77ನೇದು ಗಣರಾಜ್ಯೋತ್ಸವದ ಅಂಗವಾಗಿ ಇನ್ನೊಮ್ಮೆ ನಾಡಿನ ಜನತೆಗೆ, ಸಮಸ್ತ ಜನತೆಗೆ ಹಾರ್ದಿಕ ಶುಭಾಶಯಗಳನ್ನು ಬಯಸುತ್ತೇನೆ. ಧನ್ಯವಾದಗಳು.